ಈಗ ನಮ್ಮ ಜೊತೆ BC ರೋಡಲ್ಲಿ ಮಕ್ಕಳ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಮಹೇಶ್ ಅವರು ಸ್ಟುಡಿಯೋದಲ್ಲಿ ಇದ್ದಾರೆ. ಮುಖ್ಯವಾಗಿ ಮಕ್ಕಳಿಗೆ ಬರುವ ಕಾಯಿಲೆಗಳು, ಅದಕ್ಕೆ ನಾವು ಅಗತ್ಯವಾಗಿ ಬೇಗ ಮಾಡಬೇಕಾದಂತಹ ಪರಿಹಾರ ಮತ್ತು ಡಾಕ್ಟ್ರನ್ನು ಯಾವಾಗೆಲ್ಲ ನೋಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ ಸರ್. ಡಾಕ್ಟ್ರೆ, ಈಗ ಮಕ್ಕಳಿಗೆ ಕಾಯಿಲೆಗಳು ಅಂತ ಹೇಳುವಾಗ ಎಲ್ರಿಗೂ ಆತಂಕ ಆಗುವಂಥದ್ದು ಸಹಜ. ಯಾಕಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಇದೇ ತೊಂದರೆ ಇರುವಂಥದ್ದು, ದೊಡ್ಡವರಿಗೆ ಬಂದದ್ದಕ್ಕಿಂತ ಹೆಚ್ಚು ಆತಂಕ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ದೊಡ್ಡವರಿಗಿಂತ ಕಾಯಿಲೆಗಳು ಜಾಸ್ತಿ ಬರುವುದಾ? ಒಂದು ರೀತಿಯಲ್ಲಿ ಹೌದು. ಯಾಕೆಂತಂದ್ರೆ ಈ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಗಳು ದೊಡ್ಡವರಿಗಿಂತ ಕಡಿಮೆ. ಹಾಗಾಗಿ ಅವರಿಗೆ ಸೋಂಕಿನ ಲಕ್ಷಣಗಳು ಬೇಗ ಬರ್ತವೆ. ಮತ್ತೆ ಆ ಪ್ರಾಯದಲ್ಲಿ ಅದು ಸ್ವಾಭಾವಿಕ, ಅವರಿಗೆ ರೋಗಗಳು ಬರುವುದು, ಗುಣ ಆಗುದು, ಬರುದು, ಗುಣ ಆಗುದು, ಇದಿದ್ದೇ ಇರ್ತದೆ. ಮತ್ತೆ ಒಂದೊಂದು ಹಂತದಲ್ಲಿ ಅದು ಜಾಸ್ತಿ ಕೂಡ. ಯಾಕೆಂದ್ರೆ ಮನೆ ಒಳಗೆ ಇದ್ದಾಗ ಅಷ್ಟು ಅವರಿಗೆ ಗೊತ್ತಾಗುದಿಲ್ಲ. ನರ್ಸರಿಯೋ ಶಾಲೆಯೋ ಇಲ್ಲಿ ಹೋದ ಕೂಡಲೇ ಜಾಸ್ತಿ ಆಗ್ತದೆ. ಆವಾಗ ಹೆತ್ತವರಿಗೆ ಆತಂಕ ಆಗ್ತದೆ. ಅಂದರೆ ಆವಾಗ ಬರ್ತಾ ಇದೆ, ಏನು ಕಾರಣ ಅಂತೇಳಿ. ಆದರೆ ಅದು ಸ್ವಾಭಾವಿಕವಾಗಿ ಬರುತ್ತದೆ ಕೂಡ. ಯಾಕೆಂತಂದರೆ ಅದೇ ನಾನು ಮೊದಲೇ ಹೇಳಿದಾಗೆ, ಮನೆಯಲ್ಲಿರುವಾಗ ಅವರಿಗೆ ಅಷ್ಟೊಂದು ಅದರ ಸಂಪರ್ಕ ಇರುವುದಿಲ್ಲ. ಶಾಲೆಗೆ ಹೋದ ಕೂಡಲೇ ಬೇರೆ ಮಕ್ಕಳ ಸಂಪರ್ಕ ಆಗ್ತದೆ, ಅವರಿಗೆ ರೋಗಗಳಿರ್ತದೆ. ಅದರಿಂದಾಗಿ ಅವರಿಗೆ ಆವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಆವಾಗ ಬಂದರೂ ಕೂಡ ಅವರ ಬೆಳವಣಿಗೆಗೆ ಏನು ತೊಂದರೆ ಆಗೋದಿಲ್ಲ. ಅದರಿಂದಾಗಿ ಅವರ ಬೆಳವಣಿಗೆ ಆಗಲಿ, ಅವರ ಮಾನಸಿಕ ದೈಹಿಕ ಬೆಳವಣಿಗೆ ಎಲ್ಲ ನಾರ್ಮಲ್ ಆಗಿ ಆಗ್ತಾ ಇರ್ತದೆ. ರೋಗದಿಂದ ತೊಂದರೆಗಳು ಅಂತ ಆಗೋದಿಲ್ಲ. ತೊಂದರೆ ಆದರೆ ಅದು ತುಂಬ ಅಸ್ವಾಭಾವಿಕವಾದ ರೋಗ ಇದೆ ಅಂತ ಅರ್ಥ. ಈಗ ಸಾಮಾನ್ಯವಾಗಿ ದೊಡ್ಡವರಿಗೂ ಮಕ್ಕಳಿಗೂ ಬರುವ ರೋಗಗಳಲ್ಲೇನಾದರೂ ಕೂಡ ವಿಶೇಷ ವ್ಯತ್ಯಾಸ ಉಂಟಾ? ವ್ಯತ್ಯಾಸ ಅಂತ ಕೆಲವು ರೋಗಗಳು ಮಕ್ಕಳಲ್ಲಿ ಜಾಸ್ತಿ. ಅದಕ್ಕೋಸ್ಕರವೇ ಮಕ್ಕಳಿಗೆ ಚುಚ್ಚುಮದ್ದನ್ನು ಕೊಡಿಸುವುದು. ಹಾಗೆ ಅಂತ ಕೆಲವು ಮಾರಣಾಂತಿಕ ರೋಗಗಳು ಬರಬಾರ್ದು ಅಂತ ಹೇಳಿ. ಮತ್ತೆ ನಾನು ಮೊದಲೇ ಹೇಳಿದಾಗೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಹಾಗೂ ಈ ಮಳೆಗಾಲ ಇರುವುದರಿಂದ ಅವರಿಗೆ ವೈರಾಣುವಿನ ಸೋಂಕುಗಳು ಬರುವುದು ಜಾಸ್ತಿ. ದೊಡ್ಡವರಿಗೆ ಅಷ್ಟೊಂದು ಬರುವುದಿಲ್ಲ, ಇವರಿಗೆ ಮಕ್ಕಳಿಗೆ ಕೂಡಲೇ ಬರ್ತದೆ. ಅದಲ್ಲದೆ ಹೊಟ್ಟೆಯ ಕಾಯಿಲೆಗಳು, ಅಂದರೆ ವಾಂತಿ ಇರ್ಬೋದು, ಬೇದಿ ಇರ್ಬೋದು, ಅದು ಆವಾಗ ಬರ್ತದೆ. ಹಾಗೂ ಅದಕ್ಕೆ ತುಂಬ ಅವರು ಸ್ಪಂದಿಸ್ತಾರೆ. ಅಂದರೆ ಬಂದ ಕೂಡಲೇ ಅವರಿಗೆ ವೀಕ್ನೆಸ್ ಆಗ್ತದೆ, ಮತ್ತು ಮೈಯಲ್ಲಿ ನೀರಿನಂಶ ಕಡಿಮೆ ಆಗ್ತದೆ. ಹಾಗೂ ಅದಕ್ಕೆ ಅವರು ಟ್ರೀಟ್ಮೆಂಟನ್ನು ಬೇಗ ತಗೊಳ್ಬೇಕಾಗ್ತದೆ. ಈಗ ಮಕ್ಕಳ ತಜ್ಞ ಅಂತ ಹೇಳಿದ ಕೂಡಲೇ ನಮಗೊಂದು ಸಂಶಯ ಬರ್ತದೆ. ಎಷ್ಟು ವರ್ಷದವರೆಗಿನ ಮಕ್ಕಳನ್ನು ಮಕ್ಕಳ ತಜ್ಞರ ಹತ್ರ ಕೊಂಡೋಗಬೇಕು, ಅದರ ನಂತರ ದೊಡ್ಡ ಅಂತ ಹೇಳಿದರೆ ಸಾಮಾನ್ಯ ಜನರಲ್ ಮೆಡಿಸಿನ್ಗೆ ಕೊಂಡೋಗಬೇಕು ಅಂತ ಹೇಳಿ? ಸಾಮಾನ್ಯವಾಗಿ 0 to 16 ವರ್ಷದವರೆಗೆ ಮಕ್ಕಳು ಅಂತ ನಾವು ಪರಿಗಣಿಸ್ತೇವೆ. ಸೊ 16 ವರ್ಷ ಅಂದರೆ ಸಾಧಾರಣ 10ನೇ ಕ್ಲಾಸ್ವರೆಗೆ ಸಾಧಾರಣ ಅವರು ಮಕ್ಕಳ ತಜ್ಞರ ಬಳಿ ಹೋಗ್ತಾರೆ. 16 ವರ್ಷದಿಂದ ಮೇಲೆ ಕಾಲೇಜಿಗೆ ಹೋದ ಮತ್ತೆ ದೊಡ್ಡವರ ಫಿಸಿಷಿಯನ್ ಬಳಿಗೆ ಹೋಗ್ತಾರೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಮಾನಸಿಕ ತೊಂದರೆಗಳು, ಮಾನಸಿಕ ಅಂದರೆ ಮೆದುಳಿನ ತೊಂದರೆಗಳು ಅಥವಾ ಅವರಿಗೆ ಬೆಳವಣಿಗೆಗಳು ತೊಂದರೆಗಳು ಇದ್ದರೆ ಅವರಿಗೆ ಸಾಧಾರಣ 18 ವರ್ಷದವರೆಗೆ ಅವರ ಮನಸ್ಥಿತಿ ಮಕ್ಕಳ ಹಾಗೆ ಇರ್ತದೆ. ಆವಾಗ ಅವರನ್ನು ಮಕ್ಕಳ ತಜ್ಞರೇ ನೋಡಿಕೊಂಡಿರುವುದು ಒಳ್ಳೆಯದು. ಯಾಕೆಂದರೆ ದೊಡ್ಡವರ ವೈದ್ಯರ ಬಳಿಗೆ ಹೋಗುವುದಂದರೆ ಅದೊಂದು ಸ್ಟೆಪ್ ಬೇರೆ. ಅದು ಅಲ್ಲಿ ನೋಡುವ ಕ್ರಮ ಬೇರೆ, ಮಕ್ಕಳ ತಜ್ಞರು ನೋಡುವ ಕ್ರಮ ಬೇರೆ. ಹಾಗಾಗಿ ಸಾಧಾರಣ 16 ವರ್ಷದವರೆಗೆ ಅವರನ್ನು ಮಕ್ಕಳ ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ಬೋದು. ಅದು ಸರಿ. ಈಗ ಈ 16 ವರ್ಷದ ಒಳಗಿನ ಮಕ್ಕಳಲ್ಲೂ ಕೂಡ ಎಷ್ಟು ವಿಭಾಗಗಳನ್ನು ನಾವು ಮಾಡಬಹುದು? ಈಗ ಆ್ಯಕ್ಚುಲಿ ಹುಟ್ಟುವ ಮೊದಲೇ ಮಗು ಹೊಟ್ಟೆ ಒಳಗೆ ಇರುವಾಗಲೇ ಒಂದು ವಿಭಾಗ ಎಂದು ಪರಿಗಣಿಸಿದ್ದಾರೆ. ಆದರೂ ನಮ್ಮ ದೇಶದ ಪ್ರಕಾರ ಹುಟ್ಟಿದ ನಂತರ 28 ದಿನದವರೆಗೆ ಅದನ್ನು ನಿಯೋನೇಟ್ ಅಥವಾ ನ್ಯೂ ಬಾರ್ನ್ ಅಂತ ಹೇಳ್ಬೋದು. ನಿಯೋನೇಟ್ ಅಂತ ಹೇಳ್ತಾರೆ, ಅಂದರೆ ಹುಟ್ಟಿ 28 ದಿನದವರೆಗೆ. ಆ ನಂತರ ಅದು 1 ವರ್ಷದವರೆಗೆ ಇನ್ಫೆಂಟ್ ಅಂತ ಹೇಳೋದು. 1 ವರ್ಷದಿಂದ ಮೇಲೆ ಚೈಲ್ಡ್ ಆಗ್ತಾರೆ. ಸೊ ಹಾಗಾಗಿ ಹುಟ್ಟಿ 28 ದಿನದವರೆಗಿನ ಕಾಯಿಲೆಗಳು ಹಾಗೂ ಅದಕ್ಕೆ ಬೇಕಾದ ಪರಿಹಾರಗಳು ಅದರ ವಿಭಾಗ ಬೇರೆ, ಅದರಿಂದ ಮೇಲಿನ ವಿಭಾಗ ಬೇರೆ ಅಂತ ತುಂಬ ಬ್ರಾಡ್ ಆಗಿ ವಿಂಗಡಣೆ ಮಾಡಬಹುದು. ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಥವಾ ಮಕ್ಕಳ ವೈದ್ಯರು ಹುಟ್ಟಿದ ನಂತರ ಅವರು ಟ್ರೀಟ್ಮೆಂಟ್ ಮಾಡುವಂಥದ್ದು, ಹುಟ್ಟುವ ಮೊದಲಿನ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಉಂಟಾ? ಹುಟ್ಟುವ ಮೊದಲೇ ಅದಕ್ಕೆ ಫೀಟಲ್ ಮೆಡಿಸಿನ್ ಅಂತ ಹೇಳಿ ಬೇರೆ ವಿಭಾಗ ಇದೆ.
ಅದನ್ನು ಹೆಚ್ಚಾಗಿ ಈ ಸ್ತ್ರೀ ತಜ್ಞೆಯರೇ ಅದರಲ್ಲಿ ಮುಂದಿನ ಪರಿಣತಿ ಪಡೆದಿರ್ತಾರೆ. ಸೊ ಅವರೇ ಅದನ್ನು ನೋಡಿಕೊಳ್ತಾರೆ. ಮಕ್ಕಳ ತಜ್ಞರು ಹುಟ್ಟುವ ಸಂದರ್ಭದಲ್ಲಿ ಅವರಿಗೆ ಯಾವ್ಯಾವ ರೀತಿಯ ಆರೈಕೆ ಬೇಕು, ಹುಟ್ಟಿದ ಮೇಲೆ ಮಕ್ಕಳನ್ನು ಸ್ಟೇಬಲ್ ಮಾಡಲಿಕ್ಕೆ ಯಾವ ರೀತಿಯ ಪರಿಕರಗಳು ಬೇಕು, ಯಾವ ರೀತಿಯ ವ್ಯವಸ್ಥೆ ಬೇಕು, ಅದನ್ನು ಮಾಡುವ ಜವಾಬ್ದಾರಿ ಮಕ್ಕಳ ತಜ್ಞರದ್ದು. ಈಗ ನಿಯೋನೇಟಲ್ ಅಂತ ಹೇಳಿದ್ರಿ, ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಕಾಯಿಲೆಗಳು ಏನು? ನಿಯೋನೇಟ್ ಅಂದರೆ ಅದೇ ಹುಟ್ಟಿದ ಮಗುವಿಗೆ ಸಾಧಾರಣವಾಗಿ ತಾಯಿಯಿಂದಲೇ ಬರುವ ಕಾಯಿಲೆಗಳನ್ನು ನಾವು ಫಸ್ಟ್ ಪರಿಗಣಿಸಬೇಕಾಗ್ತದೆ. ಅವರು ತಾಯಿಯ ಹೊಟ್ಟೆ ಒಳಗೆ ಇರುವಾಗ ಏನಾದರೂ ತೊಂದರೆ ಇದ್ದಲ್ಲಿ ಅದನ್ನು ನಾವು ಈಗ ಈ ಅಲ್ಟ್ರಾಸೌಂಡು ಅದೆಲ್ಲ ಬಂದ ಕಾರಣ ಮೊದಲೇ ಗೊತ್ತಾಗ್ತದೆ ಹೆಚ್ಚಾಗಿ. ಹಾಗಾಗಿ ಅದನ್ನು ನಾವು ಆ್ಯಂಟಿಸಿಪೇಟ್ ಮಾಡಿ ಮುಂದಿನ ಅದರ ಆರೈಕೆಗೆ ಉಪಯೋಗ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಬೆಳವಣಿಗೆ ಆಗುವಾಗ ಏನಾದರೂ ನ್ಯೂನತೆ ಇದ್ದರೆ ಅದು ನಮಗೆ ಮೊದಲೇ ಗೊತ್ತಾಗ್ತದೆ. ಅಂದರೆ ಮೆದುಳಿನ ಬೆಳವಣಿಗೆ ಇರ್ಬೋದು, ಅಥವಾ ಹೃದಯದ ಬೆಳವಣಿಗೆ ಇರ್ಬೋದು, ಅಥವಾ ಅಂಗಾಂಗಗಳ ನ್ಯೂನತೆ ಇರ್ಬೋದು. ಸೊ ಈ ನ್ಯೂನತೆಗಳನ್ನು ಮೊದಲೇ ಪತ್ತೆ ಹಚ್ಚುವ ಕಾರಣ ಅದಕ್ಕೆ ಬೇಕಾದ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ನಾವು ಹುಟ್ಟುವ ಮೊದಲೇ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿ ಟ್ರೀಟ್ಮೆಂಟಿಗೆ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಈಗ ಹೃದಯದ ನ್ಯೂನತೆ ಇದ್ದರೆ ಅದನ್ನು ಆ ಹೃದಯ ನ್ಯೂನತೆಯನ್ನು ಸರಿ ಮಾಡುವ ಆಸ್ಪತ್ರೆಯಲ್ಲೇ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡೋದು ಈಗಿನ ಪದ್ಧತಿ. ಅದೇ ಥರ ಮೆದುಳಿನ ತೊಂದರೆ ಇರ್ಬೋದು ಅಥವಾ ಬೇರೆ ಯಾವುದೇ ತೊಂದರೆ ಇರ್ಬೋದು. ಅಂದರೆ ಕೆಲವರಿಗೆ ಈ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಆಗ್ತದೆ, ಅದು ಹಾಗೆ. ಅದೆಲ್ಲ ಮೊದಲೇ ಗೊತ್ತಿದ್ದರೆ ಸಿದ್ಧತೆ ಅಂದರೆ ಆ ಯಾವ ತೊಂದರೆ ಇದೆ ಅದನ್ನು ಸರಿ ಮಾಡುವ ಆಸ್ಪತ್ರೆಯಲ್ಲಿ ಅವರನ್ನು ಡೆಲಿವರಿ ಮಾಡಿದರೆ ಅದನ್ನು ಸರಿ ಮಾಡಲಿಕ್ಕೆ ಈಸಿ ಆಗ್ತದೆ. ಒಂದು ಹಾಗೆ. ಇನ್ನೊಂದು ತೊಂದರೆ ಅಂದರೆ ಹುಟ್ಟುವ ಸಮಯದಲ್ಲಿ ತಾಯಿಯ ಹೊಟ್ಟೆಯಿಂದ ಬರುವ ದ್ವಾರದಲ್ಲಿ ಕೆಲವು ರೋಗಾಣುಗಳು ಕಾಮನ್ ಆಗಿರ್ತದೆ. ಆ ರೋಗಾಣುಗಳು ಮಗುವಿಗೆ ಬಂದು ಆ ಮಗು ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಅದನ್ನು ಮಗುವನ್ನು ಕೂಡಲೇ ಸ್ಟೆಬಿಲೈಸ್ ಮಾಡಿ ಆಮೇಲೆ ಅದನ್ನು NICU ಅಂತ ಹೇಳ್ತೇವೆ, ಅಂದರೆ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ, ಅಲ್ಲಿ ಮಗುವನ್ನಿಟ್ಟು ಅದರ ಆರೈಕೆ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡಿ ಅದನ್ನು ಗುಣ ಮಾಡ್ತೇವೆ. ಸೊ ಅದು ಇನ್ನೊಂದು ನ್ಯೂ ಬಾರ್ನಿನ ರೋಗಗಳು. ಅದು ಸರಿ. ತಾಯಿಯಿಂದ ಮಗುವಿಗೆ ಬರುವಂತಹ ರೋಗಗಳುಂಟಾ? ತಾಯಿಯಿಂದ ಮಗುವಿಗೆ ಬರುವಂಥ ರೋಗಗಳುಂಟು. ಅದೇ ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅದರಲ್ಲಿ ಒಂದು 4-5 ವೈರಸ್ಗಳು ತಾಯಿಯಿಂದ ಮಗುವಿಗೆ ಬಂದು ಅದರಲ್ಲಿ ಮಗುವಿಗೆ ಬೇರೆ ಬೇರೆ ನ್ಯೂನತೆಗಳು ಬರುವ ಚಾನ್ಸಸ್ ಇದೆ. ಕಣ್ಣಿನ ಕ್ಯಾಟ್ರಾಕ್ಟ್ ಇರ್ಬೋದು, ಅಂಗಾಂಗಗಳ ನ್ಯೂನತೆ ಇರ್ಬೋದು, ಅಥವಾ ಹೃದಯದ ತೊಂದರೆ ಇರ್ಬೋದು. ಅದೆಲ್ಲ ಈ ವೈರಸ್ ಇನ್ಫೆಕ್ಷನ್ ತಾಯಿಗೆ ಬಂದಾಗ ಅದು ಮಗುವಿಗೆ ಬರ್ತದೆ. ಈಗ HIV ಹಾಗೆ, HIV, ಹೆಪಟೈಟಿಸ್ B ಇಂಥದ್ದೆಲ್ಲ ಕಾಯಿಲೆಗಳು ಮಗುವಿಗೆ ಬಂದರೆ ಅದು ತಾಯಿಯಿಂದಲೇ ಮಗುವಿಗೆ ಒಂದು ರಕ್ತದ ಮೂಲಕ, ಇಲ್ಲದಿದ್ದರೆ ಆ ಬರುವ ದ್ವಾರದಲ್ಲಿ ಆ ಥರವೂ ಬರುವ ಚಾನ್ಸಸ್ ಇದೆ. ಆದರೆ ಅದಕ್ಕೆ ಬೇಕಾದ ಈ ಔಷಧಗಳನ್ನೆಲ್ಲ ತಾಯಿಗೆ ಇವಾಗ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಕೊಟ್ಟಿರ್ತಾರೆ. ಹಾಗಾಗಿ ದೊಡ್ಡ ತೊಂದರೆ ಈಗ ಅಷ್ಟು ದೊಡ್ಡ ತೊಂದರೆ ಆಗುದಿಲ್ಲ. ಈಗ ಹುಟ್ಟಿದ ಮೇಲೆ 28 ದಿವಸಗಳವರೆಗೆ ಏನು ಆರೈಕೆಯನ್ನು ಮಾಡಬೇಕು ಹೆಚ್ಚು ಕಾಯಿಲೆಗಳು ಬರದಾಗೆ? ಮಕ್ಕಳಲ್ಲೇ ನಾನಾಗ ಹೇಳಿದೆ ಇಮ್ಯುನಿಟಿ ಪವರ್ ಕಡಿಮೆ ಅಂತ ಹೇಳಿ. ಈ ಹುಟ್ಟಿದ ಮಗುವಲ್ಲಿ ಇನ್ನೂ ಕಡಿಮೆ ದೊಡ್ಡ ಮಕ್ಕಳಿಗೆ ಕಂಪೇರ್ ಮಾಡಿದರೆ. ಆ ಸಣ್ಣ ಹುಟ್ಟಿದ ಮಗುವನ್ನು ಮನೆಯಲ್ಲಿ ಸೋಂಕು ಆಗದ ಹಾಗೆ ನೋಡಿಕೊಳ್ತಾ ಇರೋದು ತುಂಬ ಅತ್ಯಗತ್ಯ. ಆಮೇಲೆ ಅದರಲ್ಲಿ ಒಂದು ಮಗುವನ್ನು ಬೆಚ್ಚಗಿಡುವುದು, ಅಂದರೆ ಈ ತುಂಬ ತಂಪಿನ ವಾತಾವರಣ ಅಥವಾ ತುಂಬ ಗಾಳಿ ಆಡುವ ಜಾಗದಲ್ಲಿ ಇಡದೆ ಬೆಚ್ಚಗಿಟ್ಟಿದ್ದರೆ, ಯಾಕೆಂದರೆ ಮಗು ತನ್ನ ದೇಹದ ಶಾಖವನ್ನು ಕಾಪಾಡಿಕೊಳ್ಳುವುದು ಸಹ ತುಂಬ ಅಗತ್ಯ. ಸೊ ಹಾಗಾಗಿ ಮಗುವನ್ನು ಬೆಚ್ಚಗಿಟ್ಟಿರಬೇಕು. ಆಮೇಲೆ ಮಗುವಿಗೆ ಹಾಲು ಆವಾಗ ಕೊಡ್ತಾ ಇರಬೇಕು. ಆಮೇಲೆ ಮಗುವನ್ನು ಸ್ವಚ್ಛವಾಗಿ, ಅಂದರೆ ಮಗು ಇರುವ ಜಾಗ, ಮಗುವ ಕೋಣೆ ತುಂಬ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ತುಂಬ ಅಗತ್ಯ. ಆಮೇಲೆ ತುಂಬ ನಮ್ಮ ಊರಿನಲ್ಲೆಲ್ಲ ಮಗುವನ್ನು ನೋಡಲಿಕ್ಕೆ ಅಂತ ಹೇಳಿ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ. ಆದಷ್ಟು ಈ ತುಂಬ ಜನ ಬರುವಾಗ ಅವರು ಕೈಯನ್ನು ಸ್ವಚ್ಛ ಮಾಡಿ, ಆದಷ್ಟು ಒಂದು ದೂರದಿಂದ ಎಲ್ಲರಿಗೆ ಮುಟ್ಟಿದ್ರೂ ಕೈಯನ್ನು ಸ್ವಚ್ಛವಾಗಿ ಮುಟ್ಟುವುದು ತುಂಬ ಅವಶ್ಯಕ. ಯಾಕೆಂದರೆ ಆ ಬೇರೆಯವರಿಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವರ ಕೈಯಲ್ಲಿ ಇರುವಂತಹ ಈ ರೋಗಾಣುಗಳು ಮಗುವಿಗೆ ಬಂದು ಅದು ಮಗುವಿಗೆ ತಾಗುವ ಸಾಧ್ಯತೆ ಇದೆ. ಹಾಗಾಗಿ ಅದೊಂದು ಬಾರಿ ಮುಖ್ಯವಾದ ವಿಚಾರ. ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ
ಊರಿನಲ್ಲಿ ಸಿಕ್ಕಾಪಟ್ಟೆ ಸೆಕೆಗಳು ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಕೆಲವು ಸಲ ಎಸಿಯಲ್ಲಿ ಇಡುವಂತಹ ಒಂದು ಪ್ರವೃತ್ತಿಯನ್ನು ಕೂಡ ನೋಡ್ತೇವೆ. ಇದು ಒಳ್ಳೆಯದ ಹೇಗೆ? ಎಸಿ ಅಂತ ಹೇಳಿದ್ರೆ ಅಲ್ಲಿ ಅದೇ ವಾತಾವರಣವನ್ನು ತಂಪು ಮಾಡ್ತದೆ, ಅದರ ಒಟ್ಟಿಗೆ ನೀರಿನ ಈ ಹ್ಯುಮಿಡಿಟಿಯನ್ನು ತುಂಬ ಅದು ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ಕೆಲವರಿಗೆ ಶ್ವಾಸಕೋಶದ ರೋಗ ಇದ್ದವರಿಗೆ ಅದು ತುಂಬ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಎ ಸಿಯನ್ನು ಈಗ ಒಂದು 25ರಿಂದ ಜಾಸ್ತಿ ಟೆಂಪರೇಚರಲ್ಲಿ ಇಟ್ಟು ಅವಶ್ಯಕ ಬೇಕಾದಷ್ಟು ಮಾತ್ರ ಅದನ್ನು ಉಪಯೋಗಿಸಿದರೆ ಅದರಿಂದ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ. ಕೆಲವರು ಅದನ್ನು ತುಂಬ ಕೂಲ್ ಮಾಡಿಡ್ತಾರೆ, 18, 16 ಹಾಗೆಲ್ಲ ಇಡ್ತಾರೆ. ಹಾಗೆ ಇಟ್ಟರೆ ಆವಾಗ ತುಂಬ ಚಳಿಯಾಗಿ, ಅಂದರೆ ಹೊರಗಿನ ವಾತಾವರಣ ಉಷ್ಣತೆ ಒಳಗಿನ ಉಷ್ಣತೆ ತುಂಬ ವ್ಯತ್ಯಾಸ ಆಗ್ತದೆ. ಅದರಿಂದ ಮಗುವಿಗೆ ಈ ಶ್ವಾಸಕೋಶದ ತೊಂದರೆ ಆಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಬೇರೆ ಯಾವ ತೊಂದರೆಯೂ ಇಲ್ಲ. ಮಗುವಿನ ಬಗ್ಗೆ 28 ದಿವಸಗಳವರೆಗೆ ತಾಯಿ ಯಾವ ಕಾಳಜಿಯನ್ನು ವಹಿಸಬೇಕು? ಅದೇ ನಾನಾಗ ಹೇಳಿದಾಗೆ ಆವಾಗ ಮಗುವಿಗೆ ಹಾಲುಣಿಸುವುದು, ಒಂದು 2ರಿಂದ 3 ಗಂಟೆವರೆಗೆ ಹಾಲುಣಿಸುವುದು, ತಾಯಿ ತನ್ನ ದೇಹವನ್ನು ಸ್ವಚ್ಛವಾಗಿಡುವುದು, ಹಾಗೂ ಉತ್ತಮ ಆಹಾರವನ್ನು ಸೇವಿಸುವುದು, ಒಳ್ಳೆಯ ಪೌಷ್ಟಿಕಾಂಶ ಇರುವ ಆಹಾರವನ್ನು ಸೇವಿಸುವುದು, ಹಾಗೂ ತಾಯಿ ತನಗೆ ಸೋಂಕು ಆಗದಂತೆ ಜಾಗ್ರತೆ ವಹಿಸುವುದು ತುಂಬ ಅವಶ್ಯಕ. 28 ದಿವಸ ಕಳೆದ ಮೇಲೆ 1 ವರ್ಷದವರೆಗೆ ಇನ್ಫೆಂಟ್ ಅಂತ ಕರೀತೇವೆ ಅಂತೇಳಿ. ಈ ಸಂದರ್ಭದಲ್ಲಿ ಮಗುವಿಗೆ ಬರುವಂತಹ ಕಾಯಿಲೆಗಳು ಏನು? 28 ದಿನ ಆದಮೇಲೆ ಈಗ ಭಾರತದಲ್ಲಿ ಇನ್ಫೆಕ್ಷನ್ ತುಂಬ ಕಾಮನ್ ಆಗಿ ಇರುವಂತಹ ರೋಗ. ಇನ್ಫೆಕ್ಷನ್ನಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಈ ಥರ 3 ರೋಗಾಣುಗಳು ಮಗುವಿನ ಮೇಲೆ ಬಂದು ಅದರಿಂದ ರೋಗ ಆಗುವ ಚಾನ್ಸಸ್ ಇದೆ. ಕಾಮನ್ ಆಗಿ ಬರುವಂಥದ್ದು ವೈರಸ್ ರೋಗಾಣುಗಳು. ಅದು ಈ ವಾತಾವರಣದ ಉಷ್ಣತೆ ಏರಿಳಿತ ಆದಾಗೆ ಅಥವಾ ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಅದರಲ್ಲಿ ಬರ್ತದೆ. ಕಾಮನ್ ಆಗಿ ಬರುವಂತಹ ವೈರಾಣುಗಳಂದರೆ ಒಂದು ಇನ್ಫ್ಲುಯೆನ್ಸಾ ಅಂತ, ಫ್ಲೂ ಜ್ವರ ಬರುವಂಥದ್ದು, ಅದು ಕಾಮನ್. ಅದಲ್ಲದೆ ಮತ್ತೆ ಮೀಸಿಲ್ಸ್ ಅಂತ ಹೇಳಿ ಮೈಯಲ್ಲಿ ಬೀಳುವಂಥದ್ದು ಬರ್ತದೆ. ಆಮೇಲೆ ಕೆಪ್ಪಟೆ ಅಂತ ಹೇಳಿ ಊರಲ್ಲಿ ಹೇಳ್ತಾರೆ, ಅದೊಂದು ಈ ವರ್ಷ ತುಂಬ ಜಾಸ್ತಿ ಆಗಿದೆ ಆ ರೋಗ, ಸೊ ಅದು ಬರ್ತದೆ. ಆಮೇಲೆ ಚಿಕನ್ ಪಾಕ್ಸ್ ಅಂತ ಹೇಳಿ ಮೈಯಲ್ಲಿ ಗುಳ್ಳೆ ಬೀಳುವಂಥದ್ದು, ಅದು ಬರ್ತದೆ. ಸೊ ಇದು ಕಾಮನ್ ಆಗಿ ಬರುವಂತಹ ರೋಗಗಳು. ಮತ್ತು ಇದು ವಾಂತಿ ಭೇದಿ, ಅದು ಸಹ ಹಾಗೆ. ಈ ನೀರಲ್ಲಿ ಆಡುದಿದ್ರೋ ಅಥವಾ ಈ ಕಲುಷಿತ ಆಹಾರ ಅಥವಾ ನೀರು ಸೇವಿಸೋದ್ರಿಂದ ಇದರ ಯಾವುದು ವಾಂತಿ ಭೇದಿ ಇಂಥ ರೋಗಗಳು ಜಾಸ್ತಿಯಾಗಿ ಬರ್ತದೆ. ಅದರ ಬಗ್ಗೆ ಹೆತ್ತವರು ಕಾಳಜಿ ವಹಿಸ್ಕೊಳ್ಬೇಕಾಗ್ತದೆ. 1 ವರ್ಷದವರೆಗೆ ಅಂತ ಹೇಳಿದ್ರೆ ಆಹಾರ ತಿನ್ನಲಿಕ್ಕೆ ಪ್ರಾರಂಭ ಮಾಡುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಿಸಿ ಯಾವುದಾದ್ರೂ ಕೂಡ ರೋಗಗಳು ಇಂಥದ್ದು ಬರುವಂಥದ್ದುಂಟಾ? 6 ತಿಂಗಳವರೆಗೆ ಬರೀ ಸ್ತನ್ಯಪಾನ ಮಾಡಬೇಕು ಅಂತ ಹೇಳಿ ವೈದ್ಯಶಾಸ್ತ್ರದಲ್ಲಿ ಹೇಳ್ತದೆ. ಯಾಕೆಂದರೆ ಆವಾಗ ಮಗುವಿಗೆ ಬೇಕಾದ್ದು ಎಲ್ಲ ಅಂಶಗಳು ತಾಯಿಯ ಹಾಲಿನಲ್ಲಿ ಸಿಗ್ತದೆ. 6 ತಿಂಗಳಿಂದ 1 ವರ್ಷವರೆಗೆ ಇತರ ಆಹಾರಗಳನ್ನು ಮಗುವಿಗೆ ಪೂರೈಸುವ ಸಮಯ. ಸೊ ಆವಾಗ ನಾವು ಸಿಂಪಲ್ ಫುಡ್ ಅಂದರೆ ರಾಗಿ, ಗೋಧಿ, ಮಣ್ಣಿ ಇರ್ಬೋದು ಅಥವಾ ಅನ್ನ ಇರ್ಬೋದು, ಅದನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಫಸ್ಟಿಗೆ 1 ಸಲ ದಿನಕ್ಕೆ ಕೊಟ್ಟು, ಆಮೇಲೆ ಅದನ್ನು ಒಂದು ಸ್ವಲ್ಪ ಸಮಯ ಆದಮೇಲೆ, ಅಂದರೆ ಅವರ ದೇಹ ಹೇಗೆ ಒಗ್ಗುತ್ತದೆ ಅದಕ್ಕೆ ನೋಡಿಕೊಂಡು ನಿಧಾನವಾಗಿ ಜಾಸ್ತಿ ಮಾಡ್ತಾ ಹೋಗೋದು. ಒಂದು 8 ತಿಂಗಳು 9 ತಿಂಗಳು ಆದಮೇಲೆ ಬೇರೆ ತರಕಾರಿ ಬೇಯಿಸಿಯೋ, ಹಣ್ಣು ಬೇಯಿಸಿಯೋ, ಅಥವಾ ಈ ದಾಲ್ ಅಂತೇಳಿ ಅಂದರೆ ತೊಗರಿಬೇಳೆ ಅಂಥದ್ದು, ಅದು ಹಾಕಿ ಒಂದೊಂದೇ ಸೇರಿಸ್ತಾ ಹೋಗೋದು ನಿಧಾನಕ್ಕೆ. ಹಾಗೆ ಹೋಗಿ ಸಾಧಾರಣ 1 ವರ್ಷ ಆಗುವಾಗ ಎಲ್ಲ ಅವರು ಆಹಾರ ತಿನ್ನುವ ಹಾಗೆ ಬರಬೇಕು, ಹಾಗೂ ಅವರ ಬಾಡಿ ಅದಕ್ಕೆ ಒಗ್ಗಬೇಕು. 1 ವರ್ಷದ ಮೇಲೆ ನಾವು ತಿನ್ನುವ ಆಹಾರ ಎಲ್ಲ ಅವರಿಗೆ ಕೊಡುವ ಹಾಗೆ ಇರಬೇಕು. ಸೊ ಅದು ಒಂದು ಪದ್ಧತಿ ಇರುವಂಥದ್ದು. ಕೆಲವರು ಏನು ಮಾಡ್ತಾರೆ, ಕೆಲವರಿಗೆ ಅದೇ ಬೇಗ ಆಹಾರ ಕೊಡಬೇಕು ಮಗುವಿಗೆ, ಕೆಲವೊಮ್ಮೆ ಹಾಲು ಸಾಕಾಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಈಗ ಅದೊಂದು ತುಂಬ ಸಾಮಾನ್ಯವಾಗಿದೆ ಬಿಸ್ಕೆಟ್ ಕೊಡೋದು. ನಿಜವಾಗಿ ಅದು ತುಂಬ ಹಾಳು. ಯಾಕೆಂದರೆ ಅದು ಮಾಡೋದೇ ಮೈದಾದಿಂದ, ಅದರಲ್ಲಿ ಗೋಧಿ ಏನಾದರೂ ಸ್ವಲ್ಪ ಇರ್ಬೋದಷ್ಟೇ, ಅಂದರೆ ಗೋಧಿ ಜಾಸ್ತಿ ಹಾಕಿದರೆ ಗಟ್ಟಿಯೂ ಆಗೋದಿಲ್ಲ. ಸೊ ಈ ಮೈದಾ ದೊಡ್ಡವರಿಗೇ ಒಳ್ಳೆಯದಲ್ಲ ಹೊಟ್ಟೆಗೆ, ಇನ್ನು ಮಕ್ಕಳ ಕತೆ ಏನು ಹೇಳಿ. ಹಾಗಾಗಿ ಯಾಕೆಂದರೆ ಅದು ಸುಲಭ ಆಗ್ತದೆ ಅಂತ ಹೇಳಿ ಅದಕ್ಕೆ ನೀರು ಹಾಕಿ ಮಾಡಿ ಕೊಡ್ತಾರೆ. ಸೊ ಅದರಿಂದ ಅವರಿಗೆ ಆವಾಗ ಗೊತ್ತಾಗೋದಿಲ್ಲ, ಆದರೆ ಮುಂದೆಗೆ ಕರುಳಿನ ಸಮಸ್ಯೆಗಳು ಬರುವ ಚಾನ್ಸಸ್ ಇದೆ. ಯಾಕೆಂದರೆ ಜೀರ್ಣ ಆಗೋದಿಲ್ಲ. ಈ ಕರುಳಿನಲ್ಲಿ ತುಂಬ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರ್ತದೆ. ಒಳ್ಳೆ ಬ್ಯಾಕ್ಟೀರಿಯಾಗಳು ಹೋದರೆ ಅದರಿಂದ ಮಗುವಿನ ಜೀರ್ಣಶಕ್ತಿ ಹಾಳಾಗುವ ಸಾಧ್ಯತೆ ಇದೆ. ಆವಾಗ ವಾಂತಿ ಭೇದಿ ಇಂಥದ್ದಾಗುವ ಚಾನ್ಸ್ ಇದೆ. ಆಮೇಲೆ ಅದಲ್ಲದೆ ಕೆಲವು ಆಹಾರದಲ್ಲಿನ
ಅಂಶಗಳು ಅಂದರೆ ಸಕ್ಕರೆ ಅಂಶ ಇರ್ಬೋದು, ದನದ ಹಾಲಿನ ಅಂಶ ಇರ್ಬೋದು, ಅದು ಸರಿಯಾಗಿ ಜೀರ್ಣ ಆಗದೆ ಭೇದಿಯಾಗುವ ಚಾನ್ಸಸ್ ಇದೆ. ಇದು ಈ 6 ತಿಂಗಳ ನಂತರ ಸಾಧಾರಣ ಹೆಚ್ಚು ಬರುವ ಕಾಯಿಲೆಗಳು, ಯಾಕೆಂದರೆ ಆವಾಗ ಇದೆಲ್ಲ ಶುರು ಮಾಡುವ ಟೈಮ್. ಈಗ ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೆಲವು ಸಲ ಕೊಡುವಂಥದ್ದು ಹೌದು, ಒಂದು ಮಾಡರ್ನ್ ಇದು ಅಂತ ನೋಡ್ತೇವೆ. ಇದು ಒಳ್ಳೆಯದ ಹೇಗೆ? ಪ್ರೋಟೀನ್ ಸಪ್ಲಿಮೆಂಟ್ ಸಾಮಾನ್ಯವಾಗಿ ವೈದ್ಯರ ಸಲಹೆ ಮೇರೆಗೆ ಕೊಡಬೇಕು, ಅವರಷ್ಟಕ್ಕೆ ಹಾಗೆ ಕೊಡೋದು ಅಷ್ಟು ಅಗತ್ಯ ಅಲ್ಲ. ಅದರಲ್ಲೂ ಮಕ್ಕಳಿಗೆ 2 ವರ್ಷದ ಮೇಲೆ ಪ್ರೋಟೀನ್ ಸಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ವೈದ್ಯಶಾಸ್ತ್ರದಲ್ಲಿದೆ. ಅಂದರೆ ಸಪ್ಲಿಮೆಂಟ್ ಅಂದರೆ ಅಗತ್ಯ ಇರೋರಿಗೆ. ಈಗ ಆಹಾರದಲ್ಲೇ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಸರಿಯಾಗಿ ಸಿಗ್ತಾ ಇದೆ ಅಂದರೆ ಮತ್ತೆ ಪುನಃ ಸಪ್ಲಿಮೆಂಟ್ನ ಅಗತ್ಯ ಇಲ್ಲ. ಯಾಕೆಂದರೆ ಆಹಾರದಲ್ಲಿ ಬರುವ ಪ್ರೋಟೀನ್ ದೇಹಕ್ಕೆ ಸರಿಯಾಗಿ ಸಿಗ್ತದೆ, ಆವಾಗ ಅದರಿಂದ ಏನು ತೊಂದರೆ ಇಲ್ಲ. ಕೆಲವರಿಗೆ ಅದೇ ಆಹಾರ ಸರಿಯಾಗಿ ಜೀರ್ಣ ಆಗದೆಯೋ ಅಥವಾ ಅವರಿಗೆ ಬೇಕಾದ ಪ್ರೋಟೀನ್ ಅಂಶ ಇಲ್ಲದೇ ಇದ್ದರೆ ಅವರು ತಿನ್ನುವ ಆಹಾರದಲ್ಲಿ, ಆವಾಗ ಪ್ರೋಟೀನ್ ಸಪ್ಲಿಮೆಂಟ್ ಬೇಕಾಗ್ತದೆ. ಅದು ಅದೇ 2 ವರ್ಷದ ಮೇಲೆ ಕೊಡುವಂಥದ್ದು, ಅದರ ಮೊದಲು ಕೊಡಲಿಕ್ಕಿಲ್ಲ. ಅದು ವೈದ್ಯರು ಹೇಳಿದ್ರೆ, ವೈದ್ಯರ ಸಲಹೆ ಮೇರೆಗೆ ಅದನ್ನು ಕೊಡುವಂಥದ್ದು. 1 ವರ್ಷದ ನಂತರ ಮಗು ಸ್ವಲ್ಪ ಆಚೆ ಈಚೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ಕೆಲವು ಸಲ ಹೊರಗೆಯೂ ಕರ್ಕೊಂಡು ಹೋಗುವುದು ಇಂಥದ್ದೆಲ್ಲ. ಈ ಸಂದರ್ಭದಲ್ಲಿ ಮಗುವಿಗೆ ಏನು ತೊಂದರೆಗಳು ಬರ್ತವೆ? 1 ವರ್ಷದ ಮೇಲೆ ನೀವು ಹೇಳಿದಾಗೆ ಹೊರಗೆ ಹೋಗಲಿಕ್ಕೆ ಶುರು ಮಾಡುವ ಟೈಮು, ಆವಾಗ ಅವರ ಚಲನವಲನಗಳನ್ನು ಗಮನಿಸಲಿಕ್ಕೆ ಒಬ್ಬರು ಸಾಧಾರಣ ಹಿಂದೆ ಬೇಕಾಗ್ತದೆ. ಅಂದರೆ ಅವರು ನಿತ್ತಲ್ಲಿ ನಿಲ್ಲುವುದಿಲ್ಲ ಅಥವಾ ಅವರ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇರ್ತದೆ. ಅದರಿಂದಾಗಿ ಒಂದು ಮಂಚದಿಂದ ಬೀಳುವುದೋ ಅಥವಾ ಮೆಟ್ಲಿಂದ ಬೀಳುವುದೋ ಈ ಥರದ್ದೆಲ್ಲ ಕೆಲವೆಲ್ಲ ಅಂದರೆ ಸರಿಯಾಗಿ ನೋಡದೇ ಇದ್ದರೆ ಆಗ್ತಾ ಇರ್ತದೆ. ಸೊ ಅದನ್ನು ತಡೆಗಟ್ಟುವುದು ಭಾರಿ ಇಂಪಾರ್ಟೆಂಟ್. ಇನ್ನೊಂದು ಪರಿಸರವನ್ನು ಸ್ವಚ್ಛಗೊಳ್ಬೇಕು. ಅಂದರೆ ಕೆಲವೊಮ್ಮೆ ಈ ಇರುವೆಗಳೋ ಕೀಟಗಳೋ ಅಂಥದ್ದೆಲ್ಲ ಇರ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ, ಅಲ್ಲಿ ಹೋಗಿ ಕೈ ಹಾಕ್ತಾರೆ, ಅದು ಚುಚ್ಚುವ ಸಾಧ್ಯತೆಗಳು ಆ ಥರ ಇರ್ತದೆ. ಮತ್ತೊಂದು ಸಿಕ್ಕಿದ್ದನ್ನು ಅವರು ಬಾಯಿಗೆ ಹಾಕುವ ಒಂದು ಅಭ್ಯಾಸ ಇರ್ತದೆ ಕೆಲವು ಮಕ್ಕಳಿಗೆ. ಸೊ ಅದನ್ನು ತಡೆಗಟ್ಟೋದು ಭಾರಿ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವೊಮ್ಮೆ ಒಂದು ಔಷಧಿ ಇಲ್ದಿದ್ರೆ ಯಾವುದಾದ್ರೂ ಕ್ರಿಮಿನಾಶಕಗಳೋ ಅದನ್ನೆಲ್ಲ ಕೆಲವರು ಕೆಳಗೆ ಇಟ್ಟಿರ್ತಾರೆ, ಅದನ್ನು ಮಗು ಸೀಗೆ ತಗೊಂಡೋಗಿ ಬಾಯಿಗೆ ಹಾಕಿ ಬಿಡ್ತದೆ. ಅಂದರೆ ಬಾಯಿಗೆ ಹಾಕುವ ಅಭ್ಯಾಸ ಅದಕ್ಕೆ. ಹಾಗಾಗಿ ಸೊ ಅಂಥದ್ದು ಆಗದಾಗೆ ತುಂಬ ಜಾಗ್ರತೆ ಮಾಡಬೇಕು ಆ ಏಜಲ್ಲಿ, ಯಾಕೆಂದರೆ ಅದು ಹೋಗುವ ಟೈಮು. ಅದರಿಂದಾಗಿ ಈಗ ತಡೆಗಟ್ಟುವುದು ಹೇಗೆ ಇದು? ಅದನ್ನದೇ ನಾನಾಗ ಹೇಳಿದಾಗೆ ಒಬ್ಬರು ಮಗುವಿನ ಮೇಲೆ ಗಮನ ಇಡಬೇಕು, ಇನ್ನೊಂದು ಸ್ವಚ್ಛ ಪರಿಸರ ಇರಬೇಕು. ಮೆಟ್ಲುಗಳು ಅಥವಾ ಇಲ್ಲೆಲ್ಲ ಒಂದು ಮರ ಅಡ್ಡ ಇಡುವಂಥದ್ದು, ಅಥವಾ ಅದೇ ಅವರಿಗೆ ಆ ಕಡೆ ಇನ್ನೊಂದು ಇದು ಅಂದರೆ ಇಳಿಜಾರು ಇರುವಲ್ಲಿಯೋ ಅಥವಾ ಎತ್ತರ ಇರುವಲ್ಲಿ ಹೋಗದಾಗೆ ನೋಡಿಕೊಳ್ಳೋದು, ಇದು ಮಾಡಿ ತಡೆಗಟ್ಟಬೇಕಷ್ಟೇ. ಈ ಬಾಯಿಗೆ ಇದು ಯಾವುದಾದ್ರೂ ವಸ್ತುವನ್ನು ಹಾಕುವಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಔಷಧಿಗಳು ಏನಾದರೂ ಉಂಟಾ? ಬಾಯಿಗೆ ಅಂದರೆ ಅವರಿಗೆ ಈ ಸಾಧಾರಣ ಹಲ್ಲು ಬರುವ ಟೈಮಿಂದ ಸಾಧಾರಣ ಒಂದು 2 ವರ್ಷವರೆಗೆ ಅವರಿಗೆ ಅದಂದರೆ ಹಲ್ಲು ಬರುವ ಜಾಗದಲ್ಲಿ ತುರಿಕೆ ಅಥವಾ ಕಡಿತ ಇಂಥದ್ದೆಲ್ಲ ಇರ್ತದೆ. ಆವಾಗ ಅದು ಆಟೋಮೆಟಿಕ್ ಆಗಿ ಅವರು ಅದು ಬಾಯಿಗೆ ಹೋಗ್ತದೆ. ಸೊ ಅದು ನ್ಯಾಚುರಲ್, ಅದನ್ನು ತಡೆಗಟ್ಟುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಅದನ್ನು ನೋಡಿಕೊಂಡು ಅವರು ಯಾವುದನ್ನು ಬೇಡದನ್ನು ಬಾಯಿಗೆ ಹಾಕದಾಗೆ ನೋಡಿಕೊಂಡು ಇರುವಂಥದ್ದು ಸೂಕ್ತ. ಸರಿ. ಮಳೆಗಾಲದಲ್ಲಿ ಬರುವಂತಹ ಕಾಯಿಲೆಗಳು ಯಾವುದು? ಮಳೆಗಾಲದಲ್ಲಿ ಮಕ್ಕಳು ಹೊರಗೆ ಹೋಗ್ತಾರೆ, ಮಳೆ ನೀರಿನಲ್ಲಿ ಆಡ್ತಾರೆ, ನಿತ್ತ ನೀರಿನಲ್ಲಿ ಆಡ್ತಾರೆ. ಸೊ ಇದರಿಂದಾಗಿ ಎಲ್ಲ ಕೆಲವು ರೋಗಗಳು ತುಂಬ ಸಾಮಾನ್ಯ. ಅಂದರೆ ಒಂದು ಈ ಶೀತ, ಜ್ವರ, ಕೆಮ್ಮು, ಕಫ, ಆಮೇಲೆ ವಾಂತಿ, ಬೇದಿ ಇಂಥದ್ದು ಬರೋದು ತುಂಬ ಸಾಮಾನ್ಯ. ಹಾಗಾಗಿ ಅವರಿಗೆ ಅದನ್ನು ತಡೆಗಟ್ಟಬೇಕಾದ್ರೆ ಅವರು ಒದ್ದೆ ಬಟ್ಟೆ ಇದ್ದರೆ ಅದನ್ನು ಬದಲಾಯಿಸಬೇಕು, ಆದಷ್ಟು ಒಣ ಬಟ್ಟೆ ಅವರು ಧರಿಸುವಂತೆ ಇರಬೇಕು. ಆಮೇಲೆ ಆದಷ್ಟು ಈ ನಿತ್ತ ನೀರಲ್ಲಿ ಅವರು ಆಡದ ಹಾಗೆ ಜಾಗ್ರತೆ ವಹಿಸಬೇಕು. ಒಂದು ವೇಳೆ ಆಡಿದ್ರು ಅವರನ್ನು ಕೂಡಲೇ ಸ್ವಚ್ಛ ಮಾಡಿ, ಸ್ನಾನ ಮಾಡಿ, ಸ್ವಚ್ಛ ಮಾಡಿ ಇಡುವಂಥದ್ದು ತುಂಬ ಅಗತ್ಯ. ಆಮೇಲೆ ಅದೇನಾದರೂ ರೋಗ ಬಂದರೆ ಆದಷ್ಟು ವೈದ್ಯರ ಬಳಿಗೆ ಹೋಗಿ ಅದಕ್ಕೆ ಬೇಕಾದ ಸಲಹೆ ಮಾಡಿಸ್ಕೊಳ್ಳಿ. ಇನ್ನೊಂದು ಆಹಾರವು ಹಾಗೆ, ಆದಷ್ಟು ಶುಚಿಯಾದ ಆಹಾರ, ಒಳ್ಳೆ ಬೇಯಿಸಿದ ಆಹಾರ, ಆ ಕಾಲಕ್ಕೆ ತಕ್ಕಂತೆ ಇರುವ ಆಹಾರವನ್ನು ಕೊಡೋದ್ರಿಂದ ಅವರ ಆರೋಗ್ಯ ಸರಿಯಾಗಿರ್ತದೆ. ಮತ್ತು ಕೆಲವು ರೋಗಗಳು ಬಾರದ ಹಾಗೆ ಚುಚ್ಚುಮದ್ದುಗಳಿರ್ತದೆ. ಕಾಲೆರಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಜ್ವರಗಳಿರುವಂಥ ಫ್ಲೂ ಜ್ವರಕ್ಕೆ, ಚಿಕನ್ ಪಾಕ್ಸು ಅಂಥದಕ್ಕೆಲ್ಲ ಚುಚ್ಚುಮದ್ದುಗಳಿದೆ. ಅದನ್ನು ವೈದ್ಯರ ಬಳಿಗೆ ಹೋಗಿ ಕೊಡಿಸಿದರೆ ಅದರಿಂದ ಇಂಥ ಕಾಯಿಲೆಗಳು ಮುಂದೆ ಬಾರದಾಗೆ ತಡೆಗಟ್ಟುವುದು ಸಾಧ್ಯ. ಆಮೇಲೆ ಶಾಲೆಗೆ ಹೋಗುವ ಮಕ್ಕಳು ಹಾಗೆ, ನಾನಾಗಲೇ ಹೇಳಿದಾಗೆ ಅವರಿಗೂ ಸ್ವಲ್ಪ ಆವಾಗ ಕಾಯಿಲೆ ಬರುವುದು ಜಾಸ್ತಿ.
ಶಾಲೆಯಲ್ಲಿ ಬೇರೆ ಬೇರೆ ಮಕ್ಕಳಿಗೆ ಕಾಯಿಲೆ ಇರ್ತದೆ, ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಇನ್ನೊಂದು, ಈಗ ಇದೆಲ್ಲ ತೊಂದರೆಗಳಿರ್ತದೆ, ಅದಿದ್ದರೂ ಸಹ ಅವರಿಗೆ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬರೋದು ಕೂಡ ಹೇಗೆ ಅಂತ ಹೇಳಿದರೆ, ಅವರು ಇಂಥ ರೋಗಗಳಿಗೆ ಎಕ್ಸ್ಪೋಸ್ ಆದಾಗ ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ತನ್ನಿಂತಾನೇ ಉತ್ಪತ್ತಿ ಆಗ್ತದೆ. ಸೊ ಅದರಲ್ಲಿ ಒಳ್ಳೆಯದುಂಟು ಕೆಟ್ಟದುಂಟು. ಹಾಗಾಗಿ ಎಲ್ಲ ರೋಗಗಳನ್ನು ತಡೆಗಟ್ಟುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಈ ಕೆಲವು ರೋಗಗಳನ್ನು, ಅಂದರೆ ತುಂಬ ತೊಂದರೆ ಕೊಡುವಂಥ ರೋಗಗಳನ್ನು ತಡೆಗಟ್ಬೋದು. ಒಂದು ಇಂತಹ ಕೇರ್ಫುಲ್, ಅಂದರೆ ಎಚ್ಚರಿಕೆ ವಹಿಸ್ಕೊಂಡು, ಇನ್ನೊಂದು ಚುಚ್ಚುಮದ್ದು ತೆಕ್ಕೊಂಡು ಹಾಗಾಗಿ ಅದರಿಂದ ಮಕ್ಕಳ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಬರುವಂಥದ್ದು ಒಂದು ಜ್ವರ. ಹೌದು. ಜ್ವರ ಅಂತ ಕೂಡಲೇ ಒಂದು ಪ್ಯಾರಾಸೆಟಮಾಲ್ ಕೊಟ್ಟು ಸುಮ್ಮನಾಗ್ತಾರೆ. ಹೌದು. ಇದು ಒಳ್ಳೆಯದ ಹೇಗೆ? ಈಗ ಆ್ಯಕ್ಚುಲಿ ಸುಮ್ಮನಾಗೋರು ಭಾರಿ ಕಡಿಮೆ. ಈಗಂತೂ ಒಂದು ಸ್ವಲ್ಪ ಜ್ವರ ಬಂದ ಕೂಡಲೇ ವೈದ್ಯರ ಬಳಿಗೆ ಓಡೋದೇ ಜಾಸ್ತಿ. ಯಾಕೆಂದರೆ ಈಗ ಮಕ್ಕಳ ಸಂಖ್ಯೆಯೂ ಕಡಿಮೆ, ಮತ್ತು ತುಂಬ ಎಚ್ಚರಿಕೆ ವಹಿಸ್ತಾರೆ, ತುಂಬ ಹೆತ್ತವರಿಗೂ ತುಂಬ ಅದರ ಬಗ್ಗೆ ಕಾಳಜಿ ಇದೆ. ಹಾಗಾಗಿ ಪ್ಯಾರಾಸಿಟಮಾಲ್ ಕೊಟ್ಟು ಸುಮ್ಮನೆ ಇಲ್ಲವರು ಭಾರಿ ಕಡಿಮೆ. ಆದರೂ ಈಗ ಪ್ಯಾರಾಸಿಟಮಾಲ್ ಕೊಡೋದು ಏನು ತೊಂದರೆ ಇಲ್ಲ, ಜ್ವರ ಬಂದಾಗ ಕೊಡ್ಬೋದು. ಇನ್ನೊಂದು, ತುಂಬ ಜ್ವರ ಜಾಸ್ತಿ ಇದ್ದರೆ ಒದ್ದೆ ಬಟ್ಟೆ ಮಾಡಿ ಫುಲ್ ಮೈ ಒರೆಸೋದು ಒಳ್ಳೆಯದು. ಅದರಿಂದ ಜ್ವರವು ಸಹ ತುಂಬ ಕಡಿಮೆ ಆಗ್ತದೆ. ಜ್ವರ ಬಂದ ಮತ್ತು 24 ಗಂಟೆ ಸಾಧಾರಣ ನೋಡ್ಬೋದು, ಅಂದರೆ ಹೇಗೆ ಆಗ್ತದೆ, ಜ್ವರ ಕಡಿಮೆ ಆಗ್ತದಾ ಅಥವಾ ಪುನಃ ಬರ್ತದಾ, ಅಥವಾ ಓವರಾಲ್ ಮಗುವಿನ ಸ್ಥಿತಿ ಹೇಗಿರ್ತದೆ, ಅಂದರೆ ಏನು ತುಂಬ ಮಲಗುವುದು ಅಥವಾ ಏನು ತಿನ್ನುವುದಿಲ್ಲ, ಆ ಥರ ಏನಾದರೂ ಇದ್ದರೆ ಕೂಡಲೇ ವೈದ್ಯರ ಬಳಿಗೆ ಹೋಗಬೇಕು. ಅಲ್ಲದಿದ್ದರೆ ಪ್ಯಾರಾಸಿಟಮಾಲ್ ಕೊಟ್ಟು ಅದನ್ನು ಒಮ್ಮೆಗೆ ಕಡಿಮೆ ಮಾಡ್ಬೋದು. ಇದೇ ರೀತಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಹೇಳುವಂತೂ, ಮೊದಲು ಅಷ್ಟು ಕೇಳಿ ಬರ್ತಾ ಇರಲಿಲ್ಲ, ಏನಂತ ಹೇಳಿದ್ರೆ ಮಾನಸಿಕ ಕಾಯಿಲೆಗಳು ಮಕ್ಕಳಲ್ಲಿ. ಇದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಹೌದಾ ಡಾಕ್ಟ್ರೆ? ನಮ್ಮ ಜೀವನ ಕ್ರಮ ಬದಲಾಗುವಾಗ ಅದರಿಂದ ಇಂಥ ತೊಂದರೆಗಳು ಬರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅಂದರೆ ಈಗ ಮಾಹಿತಿಯೂ ಕೂಡ ಬೇಗ ಲಭ್ಯ ಆಗ್ತದೆ, ಅದರ ಒಟ್ಟಿಗೆ ಬೇಕಾದ ಮಾಹಿತಿಯೂ ಲಭ್ಯ ಆಗ್ತದೆ, ಬೇಡದ್ದು ಲಭ್ಯ ಆಗ್ತದೆ. ಸೊ ಇದರಿಂದ ಮನಸ್ಸಿನ ಬೆಳವಣಿಗೆಗೆ ಇಫೆಕ್ಟ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈಗ ಒಂದು 50 ವರ್ಷದ ಮುಂಚಿನ ಮಾನಸಿಕ ಸ್ಥಿತಿಗೂ ಈಗಿನ ಮಾನಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಇವಾಗ ಮತ್ತೆ ತುಂಬ ಬೇಗ ಪ್ರೌಢರಾಗ್ತಾರೆ ಮಕ್ಕಳು, ಅಂದರೆ ಅವರಿಗೆ ಸಿಗುವ ಮಾಹಿತಿಗಳು ಬೇಗ. ಅದಲ್ಲದೆ ಆಹಾರವೂ ಮುಂಚಿನ ಹಾಗೆ ಇಲ್ಲ. ಈಗ ಸ್ವಾಭಾವಿಕ ಆಹಾರ ಭಾರಿ ಕಡಿಮೆ. ಆದಷ್ಟು ಆಹಾರದಲ್ಲಿಯೂ ಕಲಬೆರಕೆಯೋ ಅಥವಾ ಅದಕ್ಕೆ ಅದನ್ನು ಬೆಳೆಸುವ ರೀತಿಯೋ ಎಲ್ಲ ವ್ಯತ್ಯಾಸ ಆದ ಕಾರಣ ಮಾನಸಿಕ ಹಾಗೂ ದೈಹಿಕ ಎರಡರ ಬೆಳವಣಿಗೆಗೂ ತೊಂದರೆ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು, ಈಗಿನ ಸ್ಪರ್ಧಾತ್ಮಕ ಜೀವನ, ಅದರಲ್ಲಿ ಏನು ಅಂತಂದರೆ ಅವರ ವಿದ್ಯೆಯಲ್ಲಿ ಆಗಿರ್ಬೋದು ಅಥವಾ ಅವರ ಆಟೋಟ ಸ್ಪರ್ಧೆಗಳಲ್ಲಿರ್ಬೋದು, ಎಲ್ಲದರಲ್ಲಿಯೂ ತುಂಬ ಸ್ಪರ್ಧೆ. ಅಂದರೆ ಅದು ಕೆಲವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆವಾಗ ಅದು ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರ್ತದೆ. ಹಾಗಾಗಿ ಮಾನಸಿಕ ತೊಂದರೆಗಳು ಜಾಸ್ತಿ ಅಂತ ಅನ್ನಿಸ್ತದೆ ನನಗೆ. ಮತ್ತೆ ಈಗ ಚಿಕ್ಕ ಮಕ್ಕಳನ್ನು ಸುಮ್ಮನಾಗಿಸ್ಲಿಕ್ಕೆ ಮೊದಲೆಲ್ಲ ಒಂದು ಆಟದ ಸಾಮಾನು ಕೊಡ್ತಾ ಇದ್ರು, ಈಗ ಮೊಬೈಲ್ ಕೊಡ್ತಾ ಇದ್ದಾರೆ. ಹೌದು. ಇದರ ಒಂದು ಪರಿಣಾಮಗಳು ಏನು ಡಾಕ್ಟರ್? ಅದೊಂದು ತುಂಬ ಒಂದು ಕೆಟ್ಟ ಪರಿಣಾಮ ಉಂಟು ಮಾಡುವಂತಹ ಒಂದು ಅಭ್ಯಾಸ ಅದು. ಹುಟ್ಟಿದ ಕೂಡಲೇ, ಸಾಧಾರಣ ಮನೆಗೆ ಬಂದ ಕೂಡಲೇ ಮಗು ಜೋರು ಅಳ್ತಾ ಇದೆ ಅಂದರೆ ಆ ಥರ ಮೊಬೈಲ್ ಕೊಟ್ಟು ಅದರಿಂದ ಮಗುವನ್ನು ಸಮಾಧಾನ ಮಾಡಲಿಕ್ಕೆ ನೋಡ್ತಾರೆ. ಅಲ್ಲದೆ ಊಟ ಮಾಡುವಾಗ ಆಗಲಿ ಅಥವಾ ಅದೇ ಊಟ ತಿಂಡಿ ಆಗಲಿ, ಆಮೇಲೆ ದೊಡ್ಡವರು ಅಂದರೆ ಹೆತ್ತವರು ಏನಾದರೂ ಕೆಲಸ ಮಾಡಬೇಕಾದ್ರೆ ಮಗು ಕೆಲವೊಮ್ಮೆ ಆವಾಗ ಅವರನ್ನು ಏನಾದರೂ ಕ್ವಶನ್ ಕೇಳೋದ ಅಥವಾ ಅವರ ಕೆಲಸಕ್ಕೆ ಅಂದರೆ ಅವರ ಕಡೆ ಗಮನ ಕೊಡ್ತಾ ಇಲ್ಲ ಅಂತೇಳಿ ಅವರಿಗೆ ಆಗುವಾಗ ಅವರು ಆವಾಗ ನೋಡುದು. ಆವಾಗ ಏನು ಮಾಡ್ತಾರೆ ಈಗ ಹೆತ್ತವರು, ಮೊಬೈಲ್ ಕೊಟ್ಟ ಕಾರ್ಟೂನ್ ಅದು ಇದು ನೋಡ್ಕೊಳ್ಳಿ ಅಂತೇಳಿ ಅವರು ಸುಮ್ಮನೆ ಕೂತ್ಕೊಳ್ತಾರಲ್ಲ ಅಂತ ಹೇಳಿ ಇವರ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಮಾಡ್ತಾರೆ. ಬಟ್ ಅದು ತುಂಬ ಮುಂದೆಗೆ ಕೆಟ್ಟ ಪರಿಣಾಮ ಬೀಳ್ತದೆ. ಅಂದರೆ ಅವರಿಗೆ ಆ ಅಭ್ಯಾಸ ಆವಾಗಿನಲ್ಲೇ ಶುರುವಾಗ್ತದೆ. ಅದು ಆಮೇಲೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಅದು ಕಷ್ಟ ಆಗ್ತದೆ. ಆಮೇಲೆ ಅವರಿಗೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಈಗ ಮೊಬೈಲ್ ಬಂದು ಅದರಿಂದ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಆದರೆ ಒಳ್ಳೆಯದ್ರಿಂದಲೂ ಜಾಸ್ತಿ ಕೆಟ್ಟದೇ. ಅಂದರೆ ಒಂದು ಕಣ್ಣಿನ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಇದಕ್ಕೆಲ್ಲ ತುಂಬ ಕೆಟ್ಟ ಪರಿಣಾಮ ಬೀಳ್ತದೆ. ಈ ಮೊಬೈಲ್ ಸಿಕ್ಕಿದ ಕಾರಣ ಅವರು ಹೊರಗೆ ಆಡಲಿಕ್ಕೋ ಅಥವಾ ಈ ಫಿಸಿಕಲ್ ಎಕ್ಸಸೈಸು ಅದು ಕಡಿಮೆ. ಹಾಗಾಗಿ ಅದೊಂದು ತುಂಬ ಕೆಟ್ಟ ಅಭ್ಯಾಸ ಅದು.
ಆದಷ್ಟು ಹೆತ್ತವರು ಅದರಿಂದ ದೂರ ಇರಬೇಕು ಅಂತ ನಾನು ಹೆತ್ತವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈಗಿನ ಈ ಸಂದರ್ಭದಲ್ಲಿ ಮಕ್ಕಳ ಆಹಾರದ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗಿನ ಮಕ್ಕಳಿಗೆ ಫಾಸ್ಟ್ ಫುಡ್ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಒಲವು ತುಂಬ ಜಾಸ್ತಿ. ಈ ಬರ್ಗರ್ ಆಗಲಿ ಪಿಜ್ಜಾ ಆಗಲಿ ಅಂಥ ಆಹಾರಗಳಿಗೆ ತುಂಬ ಒಲವು. ಅಂದರೆ ಆ ಬಾಯಿಯ ರುಚಿಗೆ ಜಾಸ್ತಿ ಮಾರು ಹೋಗ್ತಾರೆ ಹೊರತು ಅದರ ಆರೋಗ್ಯ ಅಥವಾ ಇದರ ಬಗ್ಗೆ ಅವರು ಗಮನ ಕೊಡೋದಿಲ್ಲ. ಹೆತ್ತವರು ಅವರಿಗೆ ಮಕ್ಕಳಿಗೆ ಅದಿಷ್ಟ ಅಂತ ಹೇಳ್ಕೊಂಡು ಅದನ್ನೇ ಜಾಸ್ತಿ ಕೊಡ್ತಾ ಇರ್ತಾರೆ. ಹಾಗಾಗಿ ನಾನು ಹೆತ್ತವರಲ್ಲಿ ಏನು ಹೇಳೋದಂದರೆ, ಮಕ್ಕಳಿಗೆ ಆದಷ್ಟು ಸ್ವಾಭಾವಿಕ ಆಹಾರ, ನೈಸರ್ಗಿಕ ಅಂದರೆ ಕಾಮನ್ ಆಗಿ ಸಿಗುವಂಥ ಆಹಾರ, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಅಥವಾ ಬೇರೆ ಆಹಾರ ಇರ್ಬೋದು ಮನೆಯಲ್ಲಿ ಮಾಡಿದಂಥದ್ದು, ಅದನ್ನು ಜಾಸ್ತಿ ಕೊಟ್ಟು ಮಕ್ಕಳ ಆರೋಗ್ಯವನ್ನು ಸುಧಾರಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಆದಷ್ಟು ಈ ಫಾಸ್ಟ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು ಇಂಥದ್ದನ್ನು ಕೊಡಬೇಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಒಳ್ಳೆಯದು ಡಾಕ್ಟರ್ ಮಹೇಶ್ ಅವರೇ. ಮುಖ್ಯವಾಗಿ ಮಕ್ಕಳ ಆರೋಗ್ಯ ಮತ್ತು ಯಾವ ರೀತಿಯಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಅನಂತ ಧನ್ಯವಾದಗಳು.